Hello everybody, ಎಲ್ರಿಗೂ ನಮಸ್ಕಾರ. ಓಕೆ 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 ಆಮೇಲೆ ಬಿಚ್ಚಿಬಿಡ್ಬೇಕಾ ಇದನ್ನ? ಇಲ್ಲ, ನೀವು ಯಾವಾಗ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಮಿಷಿನ್ ಏನಾದ್ರು ಶಿಫ್ಟಿಂಗ್ ಮಾಡಬೇಕಾದ್ರೆ ಲಾಕ್ ಮಾಡಬೇಕು. ಓಕೆ. ಸೆವೆಂಟಿ ಟು 80% ಕ್ಲಾತ್ಸ್ ಫಿಲ್ ಮಾಡಿ. 70 to 80%, ಮೋರ್ ದೆನ್ ಅದಕ್ಕಿಂತ ಜಾಸ್ತಿ ಫಿಲ್ ಮಾಡಿಬಿಡಿ. 70 to 80. ನೀವು ಡ್ರಮ್ಮಲ್ಲಿ ಒಂದು ½ ಫೀಟ್ ಸ್ಪೇಸ್ ಕೊಟ್ಟರೆ ಸಾಕು. ಡ್ರಮ್ಮಲ್ಲಿ ಕ್ಲೋಸ್ ಮಾಡಿ, ಡೋರ್ ನಿಧಾನಕ್ಕೆ ಹಾಕಿ, ಈ ಥರ ರಫಾಗಿ ಹಾಕೋದ್ರೆ ಮಾಡಿಬಿಡಿ. ಹತ್ರ ತಂದು ಕ್ಲೋಸ್ ಮಾಡಿ. ಇದೇ ಲಿಕ್ವಿಡ್ಸ್, ಓಕೆನಾ? ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್ಪು. ಮತ್ತು ಇದು ಪವರ್ ಬಟನ್. ಒನ್ಸ್ ಪವರ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ, ಓಕೆನಾ? ನೆಕ್ಸ್ಟ್ ನೀವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೋಬೇಕು. ಬಟ್ಟೆ ಹಾಕಿದ್ರೆ, ಲಿಕ್ವಿಡ್ ಹಾಕಿದ್ರೆ ನೆಕ್ಸ್ಟ್ ನೀವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೋಬೇಕು. ಪ್ರೋಗ್ರಾಮ್ಸ್ ನೋಡಿ ಮಿಕ್ಸ್ ಡೈಲಿ ಇದೆಯಲ್ಲ, ಇದು ನಿಮ್ಮ ರೆಗ್ಯುಲರ್ ವಾಶ್. ಇವೆಲ್ಲ ಥರ ಕ್ಲಾತ್ಸ್ದು ಮಿಕ್ಸ್, ಎಲ್ಲ ಥರ ಬಟ್ಟೆಗಳನ್ನ ಮಿಕ್ಸ್ ಲೋಡ್ ಹಾಕೊಳ್ಳೋದಕ್ಕೆ. ನೀವು ರೆಗ್ಯುಲರ್ ಯೂಸ್ಗೆ ನೀವು ಮಿಕ್ಸ್ ಡೈಲಿ ಯೂಸ್ ಮಾಡ್ಕೋಬೋದು. ಈ ಪ್ರೋಗ್ರಾಮು ನಿಮಗೆ ಸ್ಟೀಮು ಇರುತ್ತೆ, ಓಕೆನಾ? ಮತ್ತು ಕಾಟನ್, ಬರೀ ಕಾಟನ್ ಕ್ಲಾತ್ ಸಪ್ರೇಟ್ ಇದ್ರೆ, ಓಕೆನಾ? ಕಾಟನ್ ಎಕೋ ಅಂತ ಇದೆ, ಇದರಲ್ಲಿ ಬೆಡ್ಶೀಟು ಬ್ಲ್ಯಾಂಕೆಟ್ಸ್ನ ಹಾಕೊಳ್ಳಿ. ಮತ್ತು ತುಂಬ ಆಯಿಲ್ ಬಟ್ಟೆ ಎಲ್ಲ ಇರುತ್ತೆ, ತುಂಬ ಗಲೀಜಿರೋ ಬಟ್ಟೆಗಳು ಟೈಮ್ ಜಾಸ್ತಿ ತೊಗೊಳೋದ್ರಿಂದ ವಾಶ್ ಚೆನ್ನಾಗಿ ಬರುತ್ತೆ. ಮತ್ತು ಕ್ರೆಡಲ್ ವಾಶ್ ಅಂದರೆ ಇದು ಸ್ಯಾರಿ ಸ್ಟೋನ್ ವರ್ಕು, ಎಂಬ್ರಾಯ್ಡಿಂಗು, ಡೆಲಿಕೇಟೆಡ್ ಕ್ಲಾತ್ಸು, ಸಿಂಥೆಟಿಕ್ ಕ್ಲಾತ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದು. ಈ ಬಟ್ಟೆ ಏನಂದರೆ ಡ್ರಮ್ಮು 3 ವಾಶ್ ಆಗುತ್ತೆ, ಕಂಪ್ಲೀಟ್ ರೊಟೇಟ್ ಆಗೋದಿಲ್ಲ. ಹಾಫ್ ಡ್ರಮ್ ವಾಶ್ ಆಗೋದ್ರಿಂದ ನಿಮ್ಮ ವಾಶ್ ಜಸ್ಟ್ ನಿಮ್ಮ ಬಟ್ಟೆ ಡ್ಯಾಮೇಜ್ ಬರೋದಿಲ್ಲ. ಈ ಡಿಸೈನ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಡ್ಯಾಮೇಜ್ ಆಗೋದಿಲ್ಲ. ಮತ್ತು ಉಲ್ಲನ್ಸು ಸಪ್ರೇಟ್ ಸ್ವೆಟರ್ಸ್ ಆ ಥರದ್ದೆಲ್ಲ ಇರುತ್ತೆ, ಸಪ್ರೇಟು. ಮತ್ತು ಎಕ್ಸ್ಪ್ರೆಸ್ ವಾಶ್ ಅಂತ ಇದೆ. ಇದು ಎಕ್ಸ್ಪ್ರೆಸ್ ವಾಶ್ ಮಾಡಿ ನಿಮಗೆ 30 ಮಿನಿಟ್ಸ್ ಮಾತ್ರ ತೊಗೊಳುತ್ತೆ. ನೀವೇನಂದರೆ ತುಂಬ ಗಲೀಜಿರೋ ಬಟ್ಟೆ ಹಾಕ್ಬಾರ್ದು, ತುಂಬ ಬಟ್ಟೆ ಹಾಕ್ಬಾರ್ದು. ಡ್ರಮ್ಮಲ್ಲಿ 50% ಕಮ್ಮಿ ಗಲೀಜಿರೋ ಬಟ್ಟೆ, ಒನ್ ಟೈಮ್ ವೇರ್ ಮಾಡಿರ್ತೀರ, ಜಸ್ಟ್ ಒಂದ್ಸಲಿ ವಾಟರ್ ವಾಶ್ ಆಗಲಿನದರ ಬಟ್ಟೆನ ನೀವು ಎಕ್ಸ್ಪ್ರೆಸ್ ವಾಶ್ ಹಾಕೊಂಡು ವಾಶ್ ಮಾಡ್ಬೋದು. ಮತ್ತು ರಿನ್ಸ್, ಇದು ಅಡಿಷ್ನಲ್ ನಿಮ್ಗೆ ರಿನ್ಸ್ ಬೇಕು ಅಂದರೆ ಇದರೆಲ್ಲ ಆಟೋಮೆಟಿಕ್ ಆಗಿರುತ್ತೆ. ಇನ್ ಕೇಸ್ ಅಡಿಷ್ನಲಾಗಿ ನಿಮ್ಗೆ ರಿನ್ಸ್ ಬೇಕು ಅಂದರೆ ಮಾತ್ರ ಜಾಲ್ಸ್ಕೊಳ್ಳೋದಕ್ಕೆ ಅಡಿಷ್ನಲ್ ಕೈಲಿ ಹ್ಯಾಂಡ್ ವಾಶ್ ಮಾಡಿರ್ತೀರ, ಜಸ್ಟ್ ಒಂದ್ಸಲ ರಿನ್ಸ್ ಆಗಲಿ ಅನ್ನೋ ಥರ ಬಟ್ಟೆ ಇದ್ದರೆ ಈ ಪ್ರೋಗ್ರಾಮ್ ಇಟ್ಕೊಳ್ಳಿ. ಮತ್ತು ಡ್ರೈನ್ ಸ್ಪಿನ್ ಅಂತ ಇದೆ, ಇದು ಅಷ್ಟೇ. ಅಡಿಷ್ನಲ್ ಸ್ಪಿನ್ ಬೇಕು ಅಂದರೆ ಸ್ಪಿನ್, ಇನ್ ಕೇಸ್ ನೀವು ಕೈಲಿ ಒಣ ಹಾಕಿರ್ತೀರ, ನೆಂದಿರುತ್ತೆ, ಮತ್ತೆ ವಾಶ್ ಆಗೋದು ಬೇಡ, ಜಸ್ಟ್ ಸ್ಪಿನ್ ಆಗಲಿ ಬಟ್ಟೆ ಎಂಡ್ಲಿಂದಾಗ ನೀವು ಸ್ಪಿನ್ ಇಟ್ಕೊಂಡು ಮಾಡ್ಕೋಬೋದು. ಮತ್ತೆ ಬಟ್ಟೆ ಕೆಲವೊಂದು ಬೆಡ್ಶೀಟ್ಸ್ ಎಲ್ಲ ಹಾಕ್ದಾಗ ನಿಮಗೆ ಡ್ರೈ ಆಗಿಲ್ಲ ಅನ್ಸಿದ್ರೆ ಇನ್ನೊಮ್ಮೆ ನೀವು ಸ್ಪಿನ್ಗೆ ಹಾಕೊಂಡ್ರೆ ಕಂಪ್ಲೀಟ್ ಹಿಂಡುತ್ತೆ ಬಟ್ಟೆನ, ಓಕೆನಾ? ನೀವು ಪ್ರೋಗ್ರಾಮ್ ಎಲ್ಲ ಸೆಲೆಕ್ಟ್ ಮಾಡಾದ್ಮೇಲೆ ಫೈನಲಿಗೆ ಬಟನ್ ಸ್ಟಾರ್ಟ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ, ಓಕೆನಾ? ಇದಕ್ಕಿಂತ ಮುಂಚೆ ನೀವು ನಿಮಗೆ ರ್ಯಾಪಿಡ್ ವಾಶ್ ಮತ್ತು ಹಾಟ್ ವಾಟರ್ ಮೋಟರ್ ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇರುತ್ತೆ. ಕೆಲವೊಂದು ಪ್ರೋಗ್ರಾಮಲ್ಲಿ ಮಾತ್ರ ನಿಮಗೆ ರ್ಯಾಪಿಡ್ ವಾಶ್ ಇರುತ್ತೆ. ರ್ಯಾಪಿಡ್ ವಾಶ್ ಮೀನ್ಸ್ ಇದು ಟೈಮ್ ರಿಡ್ಯೂಸ್ ಮಾಡಿ. ಇವಾಗ ಇದು ಪ್ರೋಗ್ರಾಮಿಗೆ ರೈಟ್ ಸೈಡಿಗೆ ಇದು ನೀವು ಯಾವ ಕಡೆ ರೊಟೇಟ್ ಮಾಡಿ, ಬೋತ್ ಸೈಡ್ ರೊಟೇಟ್ ಆಗುತ್ತೆ, ತೊಂದರೆ ಇಲ್ಲ. ಈ ಕಡೆಗೆ ಈ ಕಡೆ ಪ್ರೋಗ್ರಾಮ್ಗಳಿಗೆ ಈ ಕಡೆ ಪ್ರೋಗ್ರಾಮ್ಗೆ ಇಲ್ಲೇ ಇದೆಯಲ್ಲ, ಇಲ್ಲಿ ನೋಡಿ ಇಲ್ಲ ರೈಟ್ ಬರ್ತಾ ಇದೆ, ಇಲ್ಲೇ ಇರುತ್ತೆ. ಇದು ಜಸ್ಟ್ ಪ್ರೋಗ್ರಾಮ್ ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವು, ಓಕೆನಾ? ನಿಮ್ಗೆ ರ್ಯಾಪಿಡ್ ವಾಶ್ ಅಂದರೆ ನೋಡಿ ಸಮ್ ಪ್ರೋಗ್ರಾಮ್ಸ್ ಮಾತ್ರ ರ್ಯಾಪಿಡ್ ವಾಶ್ ಇರುತ್ತೆ. ನೋಡಿ ಲೈಟ್ ನಿಮ್ಗೆ ಯಾವಾಗ ಬರುತ್ತೆ ಗೊತ್ತಾಗ್ಬಿಡುತ್ತೆ. ನೋಡಿ ಈ ಪ್ರೋಗ್ರಾಮಲ್ಲಿ ರ್ಯಾಪಿಡ್ ವಾಶ್ ಇಲ್ಲ. ಇದೇನಂದರೆ ತುಂಬ ಟೈಮ್ ತೊಗೊಳೋದ್ರಿಂದ ನಿಮ್ಮ ಟೈಮ್ ರಿಡ್ಯೂಸ್ ಮಾಡುತ್ತೆ, ನಿಮ್ಮ ಟೈಮ್ ಸೇವ್.
ಓಕೆನಾ. ನೀವು ಒಂದು ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಿದ್ರೆ ನಿಮ್ಗೆ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ಓಕೆನಾ. ಮತ್ತೆ ಇದೇ ಥರ ಸೇಮ್ ಇದು ವಾಮ್ ಹಾಟ್ ವಾಟರ್ ಬೇಕು ಅಂದ್ರೆ ನೋಡಿ, ಇದು ಯಾವಾಗ ಕಾನ್ಸ್ಟೆಂಟ್ ಆಗಿರುತ್ತೆ ಅದು ಸೆಲೆಕ್ಟ್ ಆಗಿದೆ ಅಂತ ನೋಡಿ. ಇವಾಗ ಹಾಟ್ ಸೆಲೆಕ್ಟ್ ಆಗಿದೆ, ಇವಾಗ ಬೋತ್ ಸೆಲೆಕ್ಟ್ ಆಗಿದೆ, ಬೋತ್ ಸೆಲೆಕ್ಟ್ ಆಗಿಲ್ಲ, ಇದು ವಾಮ್ ಸೆಲೆಕ್ಟ್ ಆಗಿದೆ. ನಿಮ್ಗೆ ಯಾವ ಥರ ವಾಟರ್ ಬೇಕು, ವಾಟರ್ ಸೆಲೆಕ್ಟ್ ಯಾವುದು ಕಾನ್ಸ್ಟೆಂಟ್ ಆಗಿರುತ್ತೆ ಲೈಟು ಅದು ಸೆಲೆಕ್ಟ್ ಆಗಿದೆ. ಓಕೆ. ನಮ್ಗೆ ಯಾವ ಥರ ಬೇಕು ಆ ಥರ ಇದು ಮಾಡಿಕೊಂಡು ಫೈನಲಾಗಿ ಈ ಬಟನ್ ಪ್ರೆಸ್ ಮಾಡಿದ್ರೆ ಮಿಷಿನ್ ರನ್ ಆಗುತ್ತೆ. ಮತ್ತೆ ಸ್ಟಾರ್ಟ್ ಮಾಡಾದ್ಮೇಲೆ ನಿಮಗೆ ಚೈಲ್ಡ್ ಲಾಕ್ ಅಂತ ಆಪ್ಷನ್ ಇರುತ್ತೆ. ಇನ್ ಕೇಸ್ ಮನೇಲಿ ಮಕ್ಕಳು ಇದ್ದು ನಾಂಬಿಡ ನಿಮ್ಗೆ ರೊಟೇಟ್ ಮಾಡ್ತಾರೆ, ಆ ಥರ ಪ್ರೋಗ್ರಾಮ್ ಎಲ್ಲ ಚೇಂಜ್ ಮಾಡ್ತಾರೆ ಅಂದರೆ ಲಾಕ್ ಮಾಡ್ಕೋಬೋದು. ಆಫ್ಟರ್ ಸ್ಟಾರ್ಟ್ ಅಟ್ ಎ ಟೈಮ್ 2 ಬಟನ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಲಾಕ್ ಆಗುತ್ತೆ. ಇಲ್ಲಿ ಇಂಡಿಕೇಶನ್ ಇದೆ ನೋಡಿ, 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಲಾಕ್ ಆಗುತ್ತೆ. ಲಾಕ್ ಆದಾಗ ಮಕ್ಕಳು ನಾವು ರೊಟೇಟ್ ಮಾಡಿದ್ರು ನಿಮಗೆ ಪ್ರೋಗ್ರಾಮ್ ಚೇಂಜ್ ಆಗೋದು ಅದೇನಾಗಲ್ಲ. ಮತ್ತೆ ನೀವು ಡೋರ್ ಮತ್ತೆ ಕಂಪ್ಲೀಟ್ ಆದ್ಮೇಲೆ ಡೋರ್ ರಿಮೂವ್ ಮಾಡಕ್ ಹೋದಾಗ ನಿಮ್ಗೆ ಡೋರ್ ಓಪನ್ ಆಗೋದಿಲ್ಲ, ಯಾಕಂದ್ರೆ ಚೈಲ್ಡ್ ಲಾಕ್ ಆಗಿರುತ್ತೆ. ಅದು ರಿಮೂವ್ ಮಾಡಿದ್ರೆ ಮಾತ್ರ ಡೋರ್ ಓಪನ್ ಆಗೋದು. ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಮತ್ತೆ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ರಿಮೂವ್ ಆಗುತ್ತೆ. ಓಕೆನಾ. ನಿಮ್ಗೆ ಇಲ್ಲಿ ನೋಡಿ ವಾಷಿಂಗ್ ಮಿಷಿನ್ ರನ್ ಆಗ್ಬೇಕು, ಕರೆಂಟ್ ಹೋಗ್ಬಿಟ್ಟು ಏನಾದ್ರು ಡೋರ್ ಓಪನ್ ಆಗುತ್ತಾ ಆಗಲ್ವಾ? ಇಲ್ಲ, ಡೋರ್ ಓಪನ್ ಆಗಲ್ಲ. ಎಲ್ಲಿ ಸ್ಟಾಪ್ ಇರುತ್ತೆ ಅಲ್ಲೇ ಇರುತ್ತೆ. ಮತ್ತೆ ಪವರ್ ಎಲ್ಲಿ ಬರುತ್ತೆ, ಎಲ್ಲಿ ಸ್ಟಾರ್ಟ್ ಆಗಿರುತ್ತೆ ಅಲ್ಲಿಂದ ಎಲ್ಲಿ ಸ್ಟಾಪ್ ಆಗಿರುತ್ತೆ ಅಲ್ಲಿಂದ ಕಂಟಿನ್ಯೂ ಆಗುತ್ತೆ. ಓಕೆನಾ. ಈಗ ಪ್ರೋಗ್ರಾಮ್ ಕೊಟ್ಮೇಲೆ ಸ್ಟಾಪ್ ಮಾಡಬೇಕು, ನಾವೆಲ್ಲ ಹೋಗ್ಬೇಕು ಅಂದ್ರೆ ಸ್ಟಾರ್ಟ್ ಪಾಸ್ ಬಟನ್. ಓಕೆನಾ. ಸ್ಟಾರ್ಟ್ ಪಾಸ್ ಬಟನ್ ಮಾಡಿ ಇನ್ ಕೇಸ್ ನಿಮ್ಗೆ ಇಮಿಡಿಯೇಟ್ ಆಗಿ ಬಟ್ಟೆ ತಗೋಬೇಕು ಅಂದ್ರೆ ಸ್ಟಾರ್ಟ್ ಪಾಸ್ ಬಟನ್ ಪಾಸ್ ಮಾಡಿ, ಇಲ್ಲ 3 ಸೆಕೆಂಡ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡ್ರೆ ಪ್ರೋಗ್ರಾಮ್ ಚೇಂಜ್ ಮಾಡ್ಕೋಬಹುದು. 3 ಸೆಕೆಂಡ್ ಹೋಲ್ಡ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಸ್ಪಿನ್ ಇಟ್ಟರೆ ವಾಟರ್ ಡ್ರೈನ್ ಆಗುತ್ತೆ. ಕಂಪ್ಲೀಟ್ ವಾಟರ್ ಡ್ರೈನ್ ಆದಾಗ ನಿಮಗೆ ಡೋರ್ ಓಪನ್ ಆಗುತ್ತೆ. ಇಲ್ಲ ವಾಟರ್ ಕಂಪ್ಲೀಟ್ ವಾಟರ್ ಇದ್ರೆ ಡೋರ್ ಓಪನ್ ಆಗಲ್ಲ, ಆಟೋಮೆಟಿಕ್ ಸೆನ್ಸರ್ ಲಾಕ್ ಆಗುತ್ತೆ. ಓಕೆ. ಈ ಪ್ರೋಗ್ರಾಮ್ ಇದೇನು ಸರ್ ಇಲ್ಲಿರೋದು? ಯಾವ್ದು ಹೇಳಿ? ಇದು ನಿಮಗೆ ಇಂಡಿಕೇಶನ್ಸ್ ಚೈಲ್ಡ್ ಲಾಕ್ ಆಗಿದೆ, ಚೈಲ್ಡ್ ಲಾಕ್, ವಾಶ್, ಸ್ಟೀಮ್ ಎಲ್ಲಿದೆ ಅಂತ ನಿಮ್ಗೆ ಇಂಡಿಕೇಶನ್ ತೋರಿಸ್ತಾ ಇರುತ್ತೆ. ಡೋರ್ ಎಂಡ್ ಬಂದು ನೋಡಿ ಲೈಟ್ ಇದೆಯಲ್ಲ, ಈ ತರ ಬಂದು ಆಫ್ ಆಗುತ್ತೆ. ಮಿಷಿನ್ ಬ್ಲಿಂಕಿಂಗ್ ಸೌಂಡ್ ಬಂದು ಆಫ್ ಆಗುತ್ತೆ. ನೀವು ಜಸ್ಟ್ ಬಂದು ಡೋರ್ ಓಪನ್ ಮಾಡಿ ಆಫ್ ಮಾಡಿ ಸ್ವಿಚ್, ಡೋರ್ ರಿಮೂವ್ ಮಾಡಿ ಕ್ಲಾಸ್ ರಿಮೂವ್ ತಗೊಂಡ್ರೆ ಓಕೆ. ಆಫ್ಟರ್ ಎವ್ರಿ ವಾಶ್ ಒಂದು 10 ನಿಮಿಷ ನೀವು ಡೋರ್ ಓಪನ್ ಮಾಡಿ. ಆಫ್ಟರ್ ಎವ್ರಿ ವಾಶ್ ಡೋರ್ ಓಪನ್ ಬಿಡಿ. ಮತ್ತೆ ಈ ಗ್ಲಾಸ್ ಮತ್ತೆ ರಬ್ಬರ್ ಒಂದ್ಸಲ ವೈಪ್ ಮಾಡ್ಕೊಳ್ಳಿ. ಓಕೆ. ವೈಪ್ ಮಾಡ್ಕೊಂಡ್ರೆ ಏನಂದ್ರೆ ಕ್ಲೀನ್ ಆಗಿರುತ್ತೆ. ಇಲ್ಲಾಂದ್ರೆ ವೈಟ್ ಡಾಟ್ಸ್ ಬಿಡೋದು ಆ ತರ ಆಗುತ್ತೆ. ನೀವು ಬೆಟರ್ ನೀವು IFB ಲಿಕ್ವಿಡ್ಸ್ ಯೂಸ್ ಮಾಡಿದ್ರೆ ಮಿಷಿನ್ ಲೈಫ್ ಚೆನ್ನಾಗಿರುತ್ತೆ. IFB ನೇ ಕಂಪ್ನಿಯಿಂದ ಲಿಕ್ವಿಡ್ಸ್ ಪ್ರೊವೈಡ್ ಮಾಡ್ತಾರೆ. ಏನಂದ್ರೆ ನಮ್ಮ ಟೆಕ್ನಾಲಜಿ ಯಾವ ತರ ಲಿಕ್ವಿಡ್ಸ್ ಆ ತರ ಇರುತ್ತೆ. ಓಕೆನಾ. ನೀವು ಅದನ್ನೇ ಮೇಂಟೈನ್ ಮಾಡಿದ್ರೆ ವಾಷಿಂಗ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ಬಟ್ಟೆ ಸ್ಮೂತ್ ಇರುತ್ತೆ. ಆನ್ಲೈನ್ ಅವೈಲೇಬಲ್ ಇದೆಯಾ ಅದು? ಆನ್ಲೈನ್ ನೀವು ಇಲ್ಲ, ನೀವು ಕಾಲ್ ಮಾಡಿದ್ರೆ ನಾವೇ ತಂದು ಕೊಟ್ಟು. ಓಕೆ. ಇಲ್ಲ ವೆಬ್ಸೈಟ್ ಥ್ರೂ ನೀವು ತಗೋಬಹುದು, IFB ವೆಬ್ಸೈಟ್ ಥ್ರೂ. ಇಲ್ಲಾಂದ್ರೆ ಇಲ್ಲ ಕಾಲ್ ಮಾಡಿದ್ರು ಇನ್ಫಾರ್ಮ್ ಮಾಡಿದ್ರೆ ನಾವೇ ಡೆಲಿವರಿ ಮಾಡಿರುತ್ತೆ, ತಂದು ಫ್ರೀಯಾಗಿ ಕೊಟ್ಟು ಹೋಗ್ತೀವಿ. ಓಕೆ. ಓಕೆನಾ. ಮತ್ತೆ ನಿಮ್ಗೆ ಇನ್ ಕೇಸ್ ಏನಾದ್ರು ಎರರ್ ಇತ್ತು ಅಂದ್ರೆ ವಾಟರ್ ತಗೋತಾ ಇಲ್ಲ, ಇಲ್ಲ ಏನೋ ಎರರ್ ಇದೆ, ಪ್ರಾಬ್ಲಮ್ ಇದೆ, ಇದ್ರಲ್ಲಿ ಎರರ್ ಲೈಟ್ ಬರುತ್ತೆ. ಎರರ್ ಲೈಟ್ ಬಂದಾಗ ನೀವು IFB ಕಸ್ಟಮರ್ ಕೇರ್ ನಂಬರ್ ಇಲ್ಲ ಯಾರೋ ಟೆಕ್ನಿಷಿಯನ್ ಕಾಲ್ ಮಾಡಿದ್ರು ಬಂದು ಚೆಕ್ ಮಾಡಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿ. ಎಷ್ಟು ದಿನ ಫ್ರೀ ಇರುತ್ತೆ ವಾರಂಟಿ ಇದು? 4 years ವಾರಂಟಿ ಇರುತ್ತೆ. 4 years ಅಲ್ಲಿ ಏನೇ ಆದ್ರೂ ಬಂದು ಫ್ರೀಯಾಗಿ ಮಾಡ್ಕೊಡ್ತಾರೆ. ಓಕೆ. ಏನಕ್ಕೆ ಎರರ್ ಬರುತ್ತೆ? ಅದೇ ಏನೇನ ಪ್ರಾಬ್ಲಮ್ ಆದಾಗ ಇಲ್ಲ ಅಂದ್ರೆ ಇದು ವಾಟರ್ ಮಡ್ ಎಲ್ಲ ಬಂದು ಬ್ಲಾಕ್ ಆಗಿರುತ್ತೆ, ಸಮ್ ಟೈಮ್ಸ್ ಎಲೆಕ್ಟ್ರಿಕಲ್ ಇಶ್ಯೂ ಇರುತ್ತೆ, ಇಲ್ಲ ಮಿಷಿನ್ ಅಲ್ಲಿ ಏನೋ ಪ್ರಾಬ್ಲಮ್ ಇರುತ್ತೆ, ಅವಾಗ ನಿಮ್ಗೆ ಎರರ್ ಲೈಟ್ ತೋರಿಸುತ್ತೆ. ಅವಾಗ ನೀವು ಕಾಲ್ ಮಾಡಿ ಈ ತರ IFB ವೆಬ್ಸೈಟ್ ಇಲ್ಲ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿ ಕಂಪ್ಲೇಂಟ್ ಲಾಕ್ ಮಾಡಿದ್ರೆ ಬಂದು ನಾವು ಇಮಿಡಿಯೇಟ್ ಆಗಿ ಬಂದು ಚೆಕ್ ಮಾಡಿಕೊಟ್ಟು ಈ ಇಶ್ಯೂ ಸಾಲ್ವ್ ಮಾಡ್ಕೊಟ್ಟು ಹೋಗ್ತೀವಿ. ಓಕೆ ಸರ್. ಅಷ್ಟೇನಾ? ಅಷ್ಟೇ. ಒಂದು 30-40 ವಾಷಸ್ ಒಂದು ಟಫ್ ಕ್ಲೀನ್ ಮಾಡಿ ಡಿಸ್ಕೇಲಿಂಗ್ ಪೌಡರ್ ಬರುತ್ತೆ, ಪೌಡರ್ ಕೊಟ್ಟು ಹಾಕ್ತೀವಿ. ನೀವು ಒಂದು 30-40 ವಾಶ್ ಒನ್ಸು ಕ್ಲೀನ್ ಮಾಡ್ಕೊಂಡ್ರೆ ಇಲ್ಲಿ ಸ್ವಲ್ಪ ವಾಟರ್ ಹಾರ್ಡ್ನೆಸ್ ಜಾಸ್ತಿ ಇದೆ, ಒಡೆ ಎಲ್ಲ ಸ್ಕೇಲಿಂಗ್ ಫಾರ್ಮೇಷನ್ ಜಾಸ್ತಿ ಇರುತ್ತೆ. ನೀವು ಫಿಲ್ಟರ್ನ ಹಾಕೊಳ್ಳದೆ ಇರೋದ್ರಿಂದ ಜಾಸ್ತಿ ಸ್ಟೋರ್ ಆಗುತ್ತೆ. ಓಕೆನಾ. ಸ್ವಲ್ಪ ನೀವು ಡಿಸ್ಕೇಲಿಂಗ್ ಪ್ರಾಪರ್ ಆಗಿ ಮಾಡ್ಕೊಂಡ್ರೆ. ಯಾವ ತರ ಮಾಡೋದು ವಾಷಿಂಗ್ ಅದು? ಡ್ರಮ್ 2 ಪ್ಯಾಕೆಟ್ ವಾಟರ್ ಕಟ್ ಮಾಡಿ ಹಾಕಿ ಮಿಕ್ಸ್ ಡೈಲಿ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಇಟ್ಬಿಟ್ಟು ರನ್ ಬಿಡಿ. ಕಂಪ್ಲೀಟ್ ಆದ್ಮೇಲೆ ಒಂದು ಹಾಫ್ ಅನ್ ಅವರ್ ಡೋರ್ ಓಪನ್ ಬಿಡಿ. 2 ಅವರ್ ಮಿಷಿನ್ ಯೂಸ್ ಮಾಡಬೇಡಿ. ಡಿಸ್ಕೇಲಿಂಗ್ ಎಲ್ಲ ಸರ್ವಿಸಿಗೆ ಬರ್ತಾರೆ, ಇಲ್ಲ ಟೆಕ್ನಿಷಿಯನ್ಸ್ ಕಾಲ್ ಮಾಡಿದ್ರೆ ಆ ಟೈಮಲ್ಲಿ ನಿಮಗೆ ಯಾವ ಥರ ಹಾಕೋದು ಏನು ಅಂತ ಎಲ್ಲ ನಿಮಗೆ ಗೈಡ್ ಮಾಡ್ತಾರೆ. ಓಕೆ ಸರ್. ಇನ್ ಕೇಸ್ ನಿಮಗೆ ಕೆಳ ಡೌನ್ ಬರುತ್ತೆ ನೋಡಿ, ಅದು ಕಾಯಿನ್ ಫಿಲ್ಟರ್ ಕೆಳ ಡೌನ್, ಅಲ್ಲಿ ನಿಮ್ಮ ಕಾಯಿನ್ ಪಿನ್ ಏನೇ ಬಿಟ್ರೆ ಎಲ್ಲ ಬಂದು ಬ್ಲಾಕ್ ಆಗುತ್ತೆ. ನೀವು ಬಟ್ಟೆ ಹಾಕೋದಕ್ಕೆ ಮುಂಚೆ ಒಂದ್ಸಲಿ ಜೇಬೆಲ್ಲ ಚೆಕ್ ಮಾಡಿ ಕಾಯಿನ್ಸ್ ಪಿನ್ಸ್ ಏನಾದ್ರು ಇದೆಯಾ ಅಂತ. ಇನ್ ಕೇಸ್ ಬಿಟ್ಟರು ಕೆಳಗಡೆ ಇದಾಗಿರುತ್ತೆ ತೆಕ್ಕೊಡ್ತೀವಿ. ನೀವು ತೆಗಿಬೋದು, ಬಟ್ ನೀವು ಪ್ರಾಪರ್ ಲಾಕ್ ಮಾಡಲ್ಲ. ಲಾಕ್ ಮಾಡದೇ ಇದ್ರೆ ಲೀಕೇಜ್ ಬರ್ತಾ ಇರುತ್ತೆ. ಸರ್ವಿಸಿಗೆ ಬಂದಾಗ ಇಲ್ಲ ನಿಮ್ಗೆ ತೆಗಿಬೇಕು ಅಂತ ಕಾಲ್ ಮಾಡಿದ್ರೆ ಬಂದು ತೆಕ್ಕೊಟ್ಟು